ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ಒಂದು ಅದ್ಭುತವಾದಂಥ ಮೂಲಿಕೆ ಇದು. ಇದನ್ನು ನೀವು ನೋಡಿಲ್ಲ ಅನಿಸುತ್ತೆ. ಕೆಲವ್ರು ನೋಡಿದ್ದೀರಾ, ಕೆಲವ್ರು ನೋಡಿಲ್ಲ. ಅಂಥ ಒಂದು ಅದ್ಭುತವಾದ ಮೂಲಿಕೆ. ಇವಾಗ ಇದನ್ನೆಲ್ಲ ನಾನು ಸ್ವಲ್ಪ ತರಿಸಿದ್ದೀನಿ. ಯಾಕೆ ಅಂದರೆ, ಅಮ್ಮ ಮೂಲಿಕೆ ನೀವು ನಮಗೆ ಕೊಡ್ತೀರಾ ಅಂತ ಎಷ್ಟೋ ಜನ ಕೇಳಿದ್ದೀರಾ. ಅದರಿಂದ ಮಾಡ್ಕೊಳ್ಳೋರು ಮಾಡ್ಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಅದರಿಂದ ಈ ಮೂಲಿಕೆ ಈ ಬಿಸಿಲುಗಾಲದಲ್ಲಿ ಯಾವ ಒಂದು ಇದೂ ಸಿಕ್ಕಲ್ಲ. ಅಂಥದ್ರಲ್ಲಿ ಈಗ ಸ್ವಲ್ಪ ಮೂಲಿಕೆಗಳನ್ನ ನಾನು ತರಿಸಿದ್ದೀನಿ. ಯಾಕೆ ಅಂದರೆ, ಕೇಳೋವಂಥ ಜನಗಳಿಗೆ ಯಾವ್ಯಾವ ಸಿಕ್ಕುತ್ತೋ ಅದನ್ನು ನಾನು ತರಿಸ್ಕೊಡ್ಬೇಕಲ್ಲ. ಅದರಿಂದ ಇದು ಒಂದು ಸ್ತ್ರೀ ಪುರುಷ ವಶೀಕರಣ ಮತ್ತು ಪ್ರತಿಯೊಂದು ವಶೀಕರಣಕ್ಕೂ ಇದು ಬರೋವಂಥ ಒಂದು ಮೂಲಿಕೆ. ಈ ಮೂಲಿಕೆನ ನೀವು ಇದರ ಬಗ್ಗೆ ಇದರ ಹೆಸರೇನು ಅನ್ನೋದು ಹೇಳ್ತೀನಿ ಕೊನೆಯಲ್ಲಿ. ಇದನ್ನು ಕೊನೆಯಲ್ಲಿ ಹೇಳ್ತೀನಿ ನೋಡಿ. ಇದನ್ನು ಮೂಲಿಕೆಯಿಂದ ಇದು ಭಾಳ ಅದ್ಭುತವಾದಂಥ ವಶೀಕರಣ ಮಾಡುತ್ತೆ. ಈ ವಶೀಕರಣ ಮೂಲಿಕೆ ಅಂದರೆ ನೋಡಿ, ಅದು ಯಾವ ಥರ ಇದೆ. ಕೆಲವ್ರು ನೋಡಿದ್ದೀರಾ, ಕೆಲವ್ರು ನೋಡಿಲ್ಲ. ಇದು ನೋಡಿ, ಈ ಥರ ಇದೆ. ಯಾಕೆ ಅಂದರೆ, ಈ ಬಿಸಿಲುಗಾಲದಲ್ಲಿ ಎಲ್ಲ ಇದು ಹಸೆದಂತೂ ಎಲ್ಲೂ ಸಿಗಲ್ಲ. ಅದರಿಂದ ನೋಡ್ಕೊಳ್ಳಿ. ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಎಲ್ಲ ಕಾಸಗಳ ಇದೆ. ಒಂದಕ್ಕೊಂದು ಮೆತ್ಕೊಂಡಿರುತ್ತೆ. ಒಂದು ಎಲೆ ನೋಡಿ, ಇದು ಒಂದು ಎಲೆ, ಎಲ್ಲ ಎಲೆಗಳು ಒಂದೊಂದೇ ಇರುತ್ತೆ. ಆದರೆ ಇದು ಜೋಡಿ ಇರುತ್ತೆ, ಮೆತ್ಕೊಬಿಟ್ಟಿರುತ್ತೆ. ನೋಡಿ, ಇದರಲ್ಲಿ ಬೀಜ ಇರುತ್ತೆ. ಇವೆರಡು ಜೋಡಿಯಾಗಿರುತ್ತೆ. ಒಂದೇ ಎಲೆ ಥರ ಇರುತ್ತೆ, ಆದರೆ ಎಲೆ ಒಳಗೆ ಬೀಜ ಇರುತ್ತೆ. ಇದು ವಶೀಕರಣ. ಆ ರೀತಿಯಾಗಿ ಜೋಡಿಯಾಗಿರ್ತಾರೆ ಅಂತ. ಯಾವುದು ಒಂದೊಂದೇ ಎಲೆ ಥರ ಇದೆ, ಆದರೆ ಎರಡೆರಡು ಜೋಡಿಯಾಗಿರುತ್ತೆ. ಇದರಲ್ಲಿ ನೋಡಿ, ಇದೆಲ್ಲ ಎರಡೆರಡೆ ಒಂದೊಂದು ಎಲೆ ಥರ ನಮಗೆ ಕಾಣುತ್ತೆ. ಅದರಿಂದ ಇದು ನಿಮಗೆ ವಶೀಕರಣ ಅದಕ್ಕೆ ಇದು ಯಾರೇ ಆಗಲಿ ವಶೀಕರಣಕ್ಕೆ ಇದು ವಿಶೇಷವಾಗಿ ಕೆಲಸ ಮಾಡುತ್ತೆ. ಇದು ಒಂಥರ ದುಡ್ಡು ಕೊಟ್ಟರು ಸಿಗದಿರೋಂಥ ವಸ್ತು ಇದು ನಮಗೆ. ಯಾಕೆ ಅಂದರೆ, ದುಡ್ಡು ಕೊಟ್ಟರು ಕೂಡ ನಮಗೆ ಸಿಗಲ್ಲ. ಬಟ್ಟೆ ಮೇಲೆ ಹಾಕಿದ್ಬಿಟ್ವಿ ಅಂದರೆ ಎಲ್ಲ ಮೆತ್ಕೊಬಿಡುತ್ತೆ. ಆ ಥರ ಒಂದು ಮೂಲಿಕೆಗಳಿವು. ಅದರಿಂದ ಇದು ಈಗ ಇದನ್ನು ನನಗೆ ಬೇಕು ಅಂದ್ಬಿಟ್ಟಾರ್ದ ಕೆಲವರು ಕೇಳ್ತಾಯಿದ್ರು. ಅದರಿಂದ ಇದು ಸ್ವಲ್ಪ ಮೂಲಿಕೆಗಳನ್ನ ತರಿಸಿದೆ ನಾನು. ಈಗ ಇದರಿಂದ ಯಾವ ಥರ ವಶೀಕರಣ ಮಾಡ್ಬೋದು, ಇದ್ರ ಜೊತೆಯಲ್ಲಿ ಏನೇನು ಹಾಕೋಬೋದು ಅನ್ನೋದನ್ನು ಬಗ್ಗೆ ಹೇಳ್ತೀನಿ. ನೋಡಿದ್ರಲ್ಲ, ಎಲ್ಲ ರೀತಿಯಲ್ಲಿ ನೋಡಿ. ಇದು ಎಲೆ ಇರುತ್ತೆ, ದೊಡ್ಡ ಗಿಡ ಇದು. ಆ ಮಧ್ಯದಲ್ಲಿ, ಎಲೆ ಮಧ್ಯದಲ್ಲಿ ಇದು ಒಂದು ಹೂ ಥರ ಬರುತ್ತೆ. ಈ ಎಲೆಗಳು ಇವು ಹೂ ಥರ ಬರುತ್ತೆ. ಇದು ಮಧ್ಯದಲ್ಲಿ ಒಂದೊಂದೇ ಎಲೆ ಬರುತ್ತೆ. ಆದರೆ ಇದು ಬಿಡಿಸಿದಾಗ ನೋಡಿ, ಇದು ಬಿಡಿಸಿದಾಗ ಎರಡೆರಡು ಎಲೆ ನೋಡಿ, ಹಿಂಗೆ ಮೆತ್ಕೊಂಡಿರ್ತಾರೆ ಅಂತ ಅರ್ಥ. ಇದರಲ್ಲಿ ಎರಡು ಬೀಜಗಳಿರ್ತವೆ. ಇದ್ರ ನೋಡೋದಕ್ಕೆ ಒಂದೇ ಎಲೆ, ಆದರೆ ಎರಡು ಎಲೆಗಳು ಒಳಗಿರುತ್ತೆ. ಅದರಲ್ಲಿ ಬೀಜಗಳಿರ್ತವೆ. ಇದು ಆ ಥರವಾಗಿ ಒಂದು ಗಂಡು ಹೆಣ್ಣು ಆ ಥರವಾಗಿ ಅನ್ಯೂನ್ಯವಾಗಿ ಅನುಬಂಧವಾಗಿ ಸಂಸಾರ ಮಾಡ್ತಾರೆ ಅಂತ. ಯಾಕೆ ಅಂದರೆ, ಇವಾಗ ಮಾತೆತ್ತಿದ್ರೇ ಡೈವರ್ಸು ಅಂತ ಹೋಗ್ತಾ ಇದ್ದಾರೆ. ಯಾವಾಗ ನೋಡಿದ್ರೂ ಗಂಡ ಹೆಂಡತಿ ಸಮಸ್ಯೆಗಳೇ ಹೆಚ್ಚಾಗೋಗ್ಬಿಟ್ಟವೆ. ಈ ಗಂಡ ಹೆಂಡತಿಗೆ ಇದನ್ಗೋಸ್ಕರ ನಾನು ಇದನ್ನು ತರಿಸಿರೋದು. ಇದನ್ನು ಗಂಡ ಹೆಂಡತಿ ಸಮಸ್ಯೆಗಳಿಗೆ ಯಾವ ರೀತಿ ಏನು ಪರಿಹಾರ ಮಾಡ್ಕೊಳ್ಳೋದು ಇದನ್ನು ನಾನು ತಿಳಿಸ್ತೀನಿ. ಇದನ್ನು ನೋಡಿ, ಇದನ್ನೆಲ್ಲ ಶುದ್ಧಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಕಡ್ಡಿಗಳಿತ್ತು. ಆ ಕಡ್ಡಿಗಳಿದ್ದರೆ ನಿಮಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಇದು ಆ ಎಲೆ ಒಳಗೆ ಬರೋದಿದು. ಅದು ಇದು ಎಲೆ ಬರುತ್ತೆ. ಇದ್ರ ಮಧ್ಯೆ ಸೈಡಲ್ಲಿ ಈ ಎಲೆ ಬರುತ್ತೆ. ಇದ್ರ ಮಧ್ಯದಲ್ಲಿ ಈ ಎಲೆಗಳು ಬರುತ್ತೆ. ಒಂಥರ ಹೂವಿನ ಥರ ಬರುತ್ತೆ ಇದು. ಇದನ್ನೇನು ಮಾಡೋದು, ಇದನ್ನೇ ಎಲೆಯನ್ನೆಲ್ಲ ನಾವು ತಗೊಂಡು ಬಂದು ಇದನ್ನು ಎಲ್ಲ ಬಿಡಿಸಿ ಇದನ್ನು ನಾವು ಕುಟ್ಟಿ ಪೌಡ್ರ್ ಮಾಡ್ಕೋಬೇಕು. ಇದ್ರ ಜೊತೆಯಲ್ಲಿ ಇನ್ನೂ ಹಲವಾರು ಹಾಕಬೇಕು. ಯಾವ್ಯಾವುದು ಅಂದರೆ, ನಾವು ಇದು ಇನ್ನೂ ಇದು ಏನು ಹೊರಮುಚ್ಚಿಗೆ ಹಾಕಬೇಕು ಇದಕ್ಕೆ. ಮತ್ತು ಇದಕ್ಕೆ ನೊಣ ಸುತ್ತಗ ಹಾಕಬೇಕು. ನೊಣ ಸುತ್ತಗ, ಬೆಕ್ಕಿನೆಜ್ಜೆ ಇವೆಲ್ಲ ಹಾಕಿ ನಾವು ಇದನ್ನು ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿದಾಗ ಇನ್ನೂ ಇದ್ರ ಜೊತೆಗೆ ಬೇರೆನೂ ಹಾಕ್ಕೋಬೋದು. ಇವೆಲ್ಲ ನಮಗೆ ನೊಣ ಸುತ್ತಗ, ಬೆಕ್ಕಿನೆಜ್ಜೆ ಇವೆಲ್ಲ ಇದು ಹೊರಮುಚ್ಚಿಗ ಸಿಕ್ಕಲಿಲ್ಲ ಅಂದರೆ ಮತ್ತು ಇನ್ನೂ ಬೇರೆನೂ ಇದಕ್ಕೆ ಹಾಕ್ಕೊಂಡು ನಾವು ಮಾಡ್ಕೋಬೋದು. ಇದಕ್ಕೆ ನಾವು ಈ ಥರ ಮಾಡ್ಕೋಬೋದು. ಮತ್ತು ಇನ್ನೂ ಒಂದು ರೀತಿ ಪವರ್ಫುಲ್ಲಾಗಿ ಮಾಡೋದು ಅಂದರೆ, ನಾವು ಇದಕ್ಕೆ ಮತ್ತು ಇದು ಇನ್ನೂ ಇದ್ರ ಜೊತೆಗೆ ಏನು ಅಂದರೆ, ಇದು ಬಂದು ಇದ್ರ ಹೆಸರು ಬಂದು ಬೆನ್ನತ್ತಿ.
ಬೆನ್ನತ್ತಿ ಅಂದರೆ ನಮ್ಮ ಹಿಂದೆನೇ ಬೆನ್ನತ್ಕೊಂಡು ಬರ್ತಾರೆ ಅಂತ ಅರ್ಥ. ಬೆನ್ನತ್ತಿ ಇದರ ಹೆಸರು. ಇದನ್ನು ಇನ್ನೂ ಇದ್ರ ಜೊತೆಯಲ್ಲಿ ಏನೇನು ಹಾಕಿ ಮಾಡ್ತಾರೆ ಅಂದರೆ, ಇದರಲ್ಲಿ ಇದು ಮರಳು ಕರ್ಪೂರ, ಮರಳು ಕಸ್ತೂರಿ, ಇನ್ನೂ ಮತ್ತು ಹೊರಮುಚ್ಚುಗ ಮತ್ತು ಇನ್ನೂ ಹಲವಾರು ರೀತಿಯಲ್ಲಿ ಇದನ್ನು ಹಾಕಿ ಕುಟ್ಟಿ ಇದನ್ನು ಪೌಡ್ರ್ ಮಾಡಿ ಇದನ್ನು ಒಂದು ಮಡಿಕೆಯಲ್ಲಿ ಮಾಡಬೇಕು. ಮಡಿಕೆಯಿಂದ ತಯಾರು ಮಾಡಬೇಕು. ಇದನ್ನು ಸೀದಾ ಸಾದವಾಗಿ ಮಾಡೋಂಗಲ್ಲ. ಮಡಿಕೆಯಲ್ಲಿ ಇದನ್ನು ಸಾಧನೆ ಮಾಡಿ ಸಿದ್ಧಿ ಮಾಡಿ ಇಡಬೇಕು. ಮಾಡಿ ಇದನ್ನು ಹಸುವಿನ ತುಪ್ಪದಲ್ಲಿ ಇದನ್ನು ಸ್ವಲ್ಪ ಅದನ್ನೆಲ್ಲ ಮಿಶ್ರಣ ಮಾಡಿ ಸ್ವಲ್ಪ ಎಲ್ಲ ಇದು ಮಾಡಬೇಕು. ಆ ಥರ ಇದು ಮಾಡೋದು. ಇದನ್ನು ಇಂದ ಎಷ್ಟೋ ಥರ ಮೂಲಿಕೆಗಳು ಹಾಕಿ ಮಾಡ್ಬೋದು. ಮತ್ತು ವಶೀಕರಣ ಎಣ್ಣೆನೂ ಮಾಡ್ಬೋದು. ಇದರಿಂದ ವಶೀಕರಣ ಎಣ್ಣೆನೂ ಮಾಡ್ಬೋದು. ಮತ್ತು ಸ್ತ್ರೀ ಪುರುಷ ಆಕರ್ಷಣೆಗೆ, ಮನೆಯಲ್ಲಿ ಮಕ್ಕಳು, ಮತ್ತು ಇನ್ನೂ ಹಲವಾರು ಇರ್ತಾರೆ. ಬರೀ ವಶೀಕರಣ ಅಂದರೆ ಒಬ್ಬರದೇ ಅಲ್ಲ, ಇನ್ನೂ ಹಲವಾರು ಥರ ಇರ್ತಾರೆ. ಮನೆಯಲ್ಲಿ ಮಾತು ಕೇಳ್ದಿರೋಂಥವ್ರಿಗೆ ಆಗಲಿ, ಇನ್ನೂ ಬೇರೆ ಬೇರೆ ಅವ್ರಿಗೆ ಆಗಲಿ ಇದು ಬರುತ್ತೆ. ಇದರಿಂದ ಎಷ್ಟೋ ಸಂಸಾರಗಳು ಸರಿ ಮಾಡ್ಕೋಬೋದು. ಒಡೆದೋಗಿರೋಂಥ ಸಂಸಾರ ಎಲ್ಲ ಸರಿ ಮಾಡ್ಕೊಳ್ಳೋ ಅಂಥ ಒಂದು ಅಮೂಲ್ಯವಾದ ವಸ್ತು ಇದು. ಈಗ ಡೈವರ್ಸ್ ಮಾಡ್ಕೊಳ್ತೀರಾ, ಕೋರ್ಟು ಕಚೇರಿಗಳು, ಗಂಡ ಹೆಂಡತಿ ಅನ್ಯೂನ್ಯನೇ ಇರೋದಿಲ್ಲ. ಆ ಥರ ಒಬ್ರು ನೋಡಿದ್ರೆ ಒಬ್ರಿಗೆ ಆಗಲ್ಲ, ವೈರಿಗಳಾಗ್ಬಿಟ್ಟಿರ್ತೀರ. ಅಂಥವರಿಗೆ ಈ ಥರ ಮಾಡಿ ಗೂಡಿಸ್ಕೊಂಡು ಹೋದರೆ ನಿಮ್ಮ ಸಂಸಾರ ಮತ್ತೆ ಬಾಳ್ತೀರ. ನಿಮ್ಮನ್ನು ಕೊನೆವರೆಗೂ ಅವರು ನಿಮ್ಮನ್ನು ಬಿಟ್ಟು ಅವರಿರಲ್ಲ, ಅವ್ರನ್ನ ಬಿಟ್ಟು ನೀವಿರಲ್ಲ, ಆ ಥರ ಆಗಿರ್ತೀರ. ಇದು ಆ ರೀತಿಯಾದಂಥ ಒಂದು ಮೂಲಿಕೆ. ಈ ಮೂಲಿಕೆನ ನಾವು ಶ್ರದ್ಧೆ ವಹಿಸಿ ಸ್ವಲ್ಪ ಕಷ್ಟಪಟ್ಟು ಹುಡುಕಿ ನಾವು ತಯಾರು ಮಾಡಿದ್ರೆ ನಮ್ಮ ಕಷ್ಟಗಳು ಬಗೆಹರಿತವೆ. ಕಷ್ಟಪಡದೆ ಯಾವುದೂ ನಮಗೆ ಪರಿಹಾರ ಆಗೋದಿಲ್ಲ. ಕಷ್ಟಪಟ್ಟರೆ ಎಲ್ಲ ಸುಖವೂ ಸಿಗುತ್ತೆ. ನೀವು ಇಂಥವೆಲ್ಲನ ಇರುತ್ತೆ, ನೀವು ಹುಡುಕಿ ಇದನ್ನು ತಗೊಂಡು ಬಂದು ನೀವು ತಯಾರು ಮಾಡ್ಕೊಳ್ಳಿ. ತಯಾರು ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಹಲವಾರು ಥರದಲ್ಲಿ ಹಾಕ್ಕೋಬೋದು. ಹಲವಾರು ಥರದಲ್ಲಿ ನೀವು ಹಾಕ್ಕೊಂಡು ಒಂದೊಂದಾಗಿ ಮಾಡಿಕೊಂಡು ನೀವು ಈ ಥರ ಸಂಸಾರನ ಕಾಪಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಇದರಿಂದ ಹಲವಾರು ಜನಗಳ ಸಂಸಾರ ಸರೋಗುತ್ತೆ ಅನ್ನೋದಕ್ಕಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಬೆನ್ನತ್ತಿ ಅಂತ. ಈ ಬೆನ್ನತ್ತಿ ಇರೋದ್ರಿಂದ ನಿಮ್ಮ ಬಟ್ಟೆಗೆ ಹಾಕ್ಬಿಟ್ರೆ ಇದು ನೋಡಿ ಹಿಂಗೆ ಹಿಡ್ಕೊಂಡ್ರೆ ಎಲ್ಲ ಮೆತ್ಕೊಬಿಡುತ್ತೆ ನೋಡಿ, ಎಲ್ಲ ಮೆತ್ಕೊಬಿಡುತ್ತೆ. ಇದು ಬಟ್ಟೆ ಮೇಲೆ ಹಾಕಿದ್ರೆ ನೋಡಿ, ಇದು ಬಟ್ಟೆ ಮೇಲೆ ಹಾಕಿದ್ರೆ ಬಟ್ಟೆ ಎಲ್ಲ ಹಿಡ್ಕೊಬಿಡುತ್ತೆ. ಆ ಥರದೊಂದು ಇದು ಅಂಥ ಒಂದು ಪವರ್ಫುಲ್ ಆದಂಥ ಒಂದು ಮೂಲಿಕೆ. ಅಮೂಲ್ಯವಾದಂಥ ಮೂಲಿಕೆ. ದುಡ್ಡು ಕೊಟ್ರೂ ಸಿಗಲ್ಲ ಇದು. ನಮ್ಗೆ ಬೇಕು ಅಂದರೂ ಹುಡ್ಕೊಂಡು ಹೋದರೆ ಸಿಗಲ್ಲ. ಏನೋ ಇದು ನಮ್ಮ ಪುಣ್ಯಕ್ಕೆ ಈಗ ನನಗೆ ಸಿಕ್ತು, ಅದರಿಂದ ಇದೊಂದು ವಿಡಿಯೋ ಮಾಡೋಣ ನಿಮಗೆ. ಇದು ಎಣ್ಣೆ ಮಾಡ್ಬೋದು, ವಶೀಕರಣ ಎಣ್ಣೆ ಮಾಡ್ಬೋದು, ವಶೀಕರಣಕ್ಕೆ ಮಾಡ್ಬೋದು. ಇದಕ್ಕೆ ಅಂತ ಒಂದು ಎಣ್ಣೆ ಬರುತ್ತೆ, ಅದು ಆ ಎಣ್ಣೆನಲ್ಲಿ ಹಾಕಬೇಕು. ಆ ಎಣ್ಣೆಲಿ ಹಾಕಿ ಕುಸುಮೆ ಎಣ್ಣೆ ಅಂತ ಬರುತ್ತೆ, ಆ ಕುಸುಮೆ ಎಣ್ಣೆಲಿ ಹಾಕಿದ್ರೆ ಅವು ಭಾಳ ವಶೀಕರಣ ಆಗುತ್ತೆ ಪ್ರಿಯ ವೀಕ್ಷಕರೇ. ಇದರಿಂದ ಎಣ್ಣೆಯಲ್ಲಿ ಮಾಡ್ಬೋದು, ಹೊಟ್ಟೆಗೂ ವಶೀಕರಣ ಮಾಡ್ಬೋದು, ಎಲ್ಲ ರೀತಿಯಲ್ಲೂ ಮಾಡ್ಬೋದು. ಇಂಥದ್ದೆಲ್ಲ ಸಿಕ್ಕಿದಾಗ ಬಿಡದೆ ನೀವು ತಗೊಂಡು ಇದನ್ನು ನೀವು ತಯಾರು ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಭಾಳ ಸಂಸಾರ ಜೀವನ ಸರೋಗುತ್ತೆ ಪ್ರಿಯ ವೀಕ್ಷಕರೇ. ನಿಮಗೆ ಇನ್ನೂ ಹಲವಾರು ಮೂಲಿಕೆಗಳನ್ನ ನಿಮ್ಗೆ ತೋರಿಸ್ತೀನಿ. ಇನ್ನೂ ಹಲವಾರು ಇದ್ದಾವೆ. ಇದ್ರ ಜೊತೆಯಲ್ಲಿ ಇನ್ನೂ ಮರಳು ಬೀಜ ಹಾಕಬೇಕು. ಆ ಮರಳು ಬೀಜನೂ ಕೂಡ ಹೆಂಗಿದೆ ಅನ್ನೋದು ಅದನ್ನು ನಿಮಗೂ ಇನ್ನೊಂದು ವಿಡಿಯೋನಲ್ಲಿ ತೋರಿಸ್ತೀನಿ ಪ್ರಿಯ ವೀಕ್ಷಕರೇ. ಮರಳು ಬೀಜ ಯಾವ ಥರ ಇರುತ್ತೆ, ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಆ ಮರಳು ಬೀಜದಿಂದ ಏನಾಗುತ್ತೆ ಅನ್ನೋದನ್ನು ಕೂಡ, ಆ ಮರಳು ಬೀಜನೂ ಇದಕ್ಕೆ ಹಾಕಬೇಕು. ಅದನ್ನು ನಾನು ಇನ್ನೊಂದು ವಿಡಿಯೋನಲ್ಲಿ ನಿಮ್ಗೆ ತೋರಿಸ್ತೀನಿ ಪ್ರಿಯ ವೀಕ್ಷಕರೇ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.